ಏನಕ್ಕೆ ಜಹಾಂಗೀರ್ ಅಂತ ಕರೆಯೋದಂತಂದ್ರೆ ಜಹಾಂಗೀರ್ ಹುಟ್ಟಿದ್ದು ಸೂರ್ಯ ಬೇಕ್ರಿ ಅಂತ ಹೇಳಿದ್ರು. ಬರ್ತ್ಡೇ ರೆಸೊಲ್ಯೂಷನ್ ಏನು? ಏನಿಲ್ಲ, ನೆಕ್ಸ್ಟ್ ನವೆಂಬರ್ 25 ಒಳಗಡೆ ಮದುವೆ ಆಗ್ಬೇಕು. ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಇನ್ನೊಂದ್ಸಲ. ಇದೆಲ್ಲ ಹೇಳ್ಬಿಡಕ್ಕೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಪ್ ಎಲ್ಲರೂ ಆರಾಮಿದ್ದೀರಾ. ಸೊ ನಿನ್ನೆ ನನ್ನ ಫ್ರೆಂಡ್ ಶಶಿದು ಬರ್ತ್ಡೇ ಇತ್ತು, ಬಟ್ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಎಲ್ರಿಗೂ ಕೂಡ ವರ್ಕ್ ಇತ್ತು, ಹಾಗಾಗಿ ಬ್ಯುಸಿ ಇದ್ವಿ ಅಂತ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಆನ್ ದ ವೇ ಬರಬೇಕಾದ್ರೆ ಕೇಕ್ ಕಟ್ ಮಾಡಿಸೋಣ. ಸೊ ದಟ್ ಕೇಕ್ ಎಲ್ಲ ಕಟ್ ಮಾಡಿಸಿ ಆದಮೇಲೆ ವಿತಿನ್ 10 ಅಷ್ಟರಲ್ಲಿ ನಾವು ಆಫೀಸಿಗೆ ಹೋಗ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾವು ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಸ್ವಲ್ಪ ರಶ್ ಇತ್ತು, ಆದರೂ ಆರಾಮ್ಸೆ ದೇವ್ರ ದರ್ಶನ ಆಯಿತು. ಇಷ್ಟೊಂದೆಲ್ಲ ಒಳ್ಳೆ ಬುದ್ಧಿ ಬೇಡ. ಅಣ್ಣ ನೆಂಟ್ರಿ ಬಿಲೇಟೆಡ್ ಹ್ಯಾಪಿ ವಿಶಸ್. ಏನು ಹೇಳ್ತೀರಾ? ಏನಿಲ್ಲ, ವ್ಯೂ ಪಾಯಿಂಟ್ ಬಂದಿದ್ದೀವಿ. ಹಾಂ, ಚೆನ್ನಾಗೈತೆ. ಏನು ಚೆನ್ನಾಗೈತೆ? ನಮ್ಮ ಹುಡುಗಿ ಯಾರು? ಅಲ್ಲಲ್ಲ, ಹಿಂಗೆ ಆರ್ಸೈತಲ್ಲ ನೋಡು. ಶಶಿ ಬೆಂಕಿ ಕಡ್ಡಿ ಕಸದ್ ಗೊತ್ತಿರೋದು ನಿನಗೆ, ಅವಳಗಲ್ಲ ಹಚ್ಚಿ ಹಚ್ಚಿ ಅಭ್ಯಾಸ ನಿಂಗೆ, ನನಗೆ ಯಾಕೆ? ಹ್ಯಾಪಿ ಬರ್ತ್ಡೇ ಶಶಿ ಅಣ್ಣ. Happy birthday to you. ಏಯ್ ಸುಟ್ಗಿಟ್ಬಿಟ್ಟಿಯ? ನೀನ್ ತಾನೆ ತಿನ್ಸಪ್ಪ ನೀವುಗಳು ಫಸ್ಟ್. ಹ್ಯಾಪಿ ಬರ್ಡೇ ಬೆಳಗ್ಗೆ ಕೇಕ್ ಚೆನ್ನಾಗಿರ್ತಾರಪ್ಪ. ಆದಷ್ಟು ಬೇಗ ಮದುವೆ ಆಗು, ಕೊಡ್ಸು, ಒಳ್ಳೇದಾಗಲಿ. ಹ್ಯಾಪಿ ಬರ್ತ್ಡೇ ಸಿಕ್ಕಿದೆ. ಜೋರಾಗಿ ಹೇಳು, ಕೇಳಿಸಲ್ಲ. ಕೈ ಶೇಕ್ ಐತದೆ ಶಶಿ. ಭಯ ಮಂಜುಶ್ರೀ ಭಯ. ಸೇಮ್ ಚೂರು ಚೇಂಜಸ್ ಇಲ್ಲ ಅಂತ. ಏನಕ್ಕೆ ಶುಗರ್ ಬಿಡ್ಬೇಕು ಅವಳು? ಸಣ್ಣ ಆಗ್ಬಿಡ್ತಾಳೆ. ನೀನೇನ್ ಜಿಮ್ ಟ್ರೈನರಾ? ಇಲ್ಲಪ್ಪ, ಹೋಗೋರು ಜಿಮ್ ಟ್ರೈನರ್ ಅಲ್ಲ. ಮತ್ತೆ ನೆಕ್ಸ್ಟ್ ಯಾವಾಗ ಸಿಗ್ತೀರಾ? ನೆಕ್ಸ್ಟ್ ಸಿಗೋಣ ಯಾವಾಗಾದ್ರೂ. ನಾವು ಶಶಿಧರ್ ಯಾವಾಗ ಅಂತಾನೆ ಭಾನುವಾರ. ನೀವೇ ಯಾವಾಗ್ಲೂ ಬಿಸಿ ಅಪ್ಪ ಫುಲ್. ಚಿಕ್ಕಮಂಗ್ಳೂರು ಟ್ರಿಪ್ ಸಂಡೆನಾ? ನೋಡುವ ಈ ಪ್ಲಾನ್ ಯಾವಾಗ ವರ್ಕ್ ಆಗುತ್ತೆ ಅಂತ. ವರ್ಕ್ ಆಗುತ್ತೆ, 102% ವರ್ಕ್ ಆಗುತ್ತೆ. ಈ ವಿಡಿಯೋ ಮೂಲಕ ಅಂಕಲ್ಗೆ ನಾವು 3 ಜನ ಏನು ಹೇಳೋದಂತಂದ್ರೆ ಆದಷ್ಟು ಬೇಗ ನಮ್ಮ ಹುಡುಗ ಮದುವೆ ಮಾಡಿ. ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಇನ್ನೊಂದ್ಸಲ. ಬರ್ತ್ಡೇ ರೆಸೊಲ್ಯೂಷನ್ ಏನು? ಏನಿಲ್ಲ, ನೆಕ್ಸ್ಟ್ ನವೆಂಬರ್ 25 ಒಳಗಡೆ ಮದುವೆ ಆಗ್ಬೇಕು. ಸೊ ಇವನು ಶಶಿ, ಮತ್ತೆ ಇವನು ಅರುಣ್, ಇವಳು ಬಾರಿ ಈ ಕಡೆ, ಇವಳು ಮಂಜುಶ್ರೀ. ಸೊ ಈ 3 ಜನ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಆಲ್ಮೋಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಅಲ್ವಾ? ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಒಟ್ಟಿಗೆ ಓದಿರೋದು. ಇವನು 8th ಜಾಯ್ನ್ ಆಗಿದ್ದು. ಸೊ ಸ್ಕೂಲ್ ಫ್ರೆಂಡ್ಸ್ ಇವರೆಲ್ಲ, ಚೈಲ್ಡ್ಹುಡ್ ಫ್ರೆಂಡ್ಸ್, ಫಾರ್ ಎವರ್ ಫ್ರೆಂಡ್ಸ್ ಇವರು. ಇವನ್ನ ಪೊಟ್ಟಿ ಅಂತ ಕರೆಯೋದು. ಇವನ್ ಪೊಟ್ಟಿ, ಅವ್ನು ಜಹಾಂಗೀರ್, ಅವಳು ಮಂಜಕ್ಕ. ಜಹಾಂಗೀರ್ ಅಂತ ಏನಕ್ಕೆ ಅವನ್ನ ಕರೆಯೋದಂತ ಅಂದ್ರೆ ಅದೊಂದು ಇಲ್ಲ, ಜಾಸ್ತಿ ಸ್ವೀಟ್ ಅಂತ ಏನಿಲ್ಲ. ಇವನು ಏನಕ್ಕೆ ಜಹಾಂಗೀರ್ ಅಂತ ಕರೆಯೋದಂತ ಅಂದ್ರೆ ನಮ್ದೊಂದು ಸೋಷಲ್ ಕ್ಲಾಸ್ ಇತ್ತು, ಪೀರಿಯಡ್ ಇತ್ತು. ರೇಖಾ ಮಿಸ್ ಅಂತ ಇದ್ರು. ಅವರು ಕ್ಲಾಸ್ ಬಂದ್ಬಿಟ್ಟು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿರ್ತಾ ಇದ್ರು ಅದನ್ನ ರಿವೈಸ್ ಮಾಡಿ ಆಮೇಲೆ ನೆಕ್ಸ್ಟ್ ಕ್ಲಾಸ್ ಮಾಡ್ತಾ ಇದ್ರು. ಅವಾಗ ಒಂದು ಕ್ವೆಶನ್ ಕೇಳಿದ್ರು, ಜಹಾಂಗೀರ್ ಎಲ್ಲಿ ಹುಟ್ಟಿದ್ದು ಅಂತ. ಇವನು ಏನು ಸೂರ್ಯ ಬೇಕರಿಯಲ್ಲಿ ಹುಟ್ಟಿದ್ದು ಅಂತ ಹೇಳ್ದ. ಏನಕ್ಕೆ ಹಂಗೆ ಹೇಳಿದ್ದು ಅಂತಂದ್ರೆ ಗುಂಡ್ಲುಪೇಟೆಯಲ್ಲಿ ಸೂರ್ಯ ಬೇಕರಿ ಫೇಮಸ್ ಇತ್ತು, ಅದಕ್ಕೆ ಇವನು ಜಹಾಂಗೀರ್ ಹುಟ್ಟಿದ್ದು ಸೂರ್ಯ ಬೇಕರಿ ಅಂತ ಹೇಳಿದ್ದು. ಅವಾಗಿಂದ ಇವನ
ಹೆಸರು ಜಹಾಂಗೀರ್ ಅಂತ ಫೇಮಸ್ ಆಗಿದ್ದು, ಅದು ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ. ಇವನ್ ಧನುಷ್ ಅಂತ, ಇವನು ಕೂಡ ನನ್ನ ಚೈಲ್ಡ್ಹುಡ್ ಫ್ರೆಂಡು, ಎಲ್ಲ ಒಂದೇ ಕ್ಲಾಸಲ್ಲಿ ಓದಿದ್ದು. ಸೊ ಇನ್ನೂ ಜಾಸ್ತಿ ಎಕ್ಸ್ಪ್ಲೈನ್ ಅವ್ನು ಮಾಡ್ತಾನೆ. ದೋಸ್ತಿ ಇವನು, ನಾನು ಇವನು ಫುಲ್ ದೋಸ್ತು, ಚಿಕ್ಕ ವಯಸ್ಸಿಂದ ದೋಸ್ತು. ಸೇಮ್ ಕಾಪಿ ಪೇಸ್ಟ್. ಡೈಲಾಗ್ ಹೇಳಪ್ಪ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.